ನಮಸ್ತೆ ಫ್ರೆಂಡ್ಸ್. ಇವತ್ತು OWDC ತೊಗೊಂಡಿದ್ದೀನಿ ಮಾಡೋಕ್ಕೆ 2 ಬಾಟಲು ಮತ್ತು 200 ಲೀಟರ್ ಡ್ರಮ್ಮು ನೀರು ತುಂಬಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕೋಲು ಮತ್ತು ಈ ಕಡೆ ಬೆಲ್ಲನ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಬೆಲ್ಲನ ಆಲ್ರೆಡಿ ಕಲ್ಸ್ಕೊಂಡು ಬಕೆಟಲ್ಲಿ ಇಟ್ಕೊಂಡಿದ್ದೀನಿ. ಸೋಸ್ಕೊಂಡು ಇದು ಹಾಕೋಬೇಕು. ಇಲ್ಲಿದೆ ಬೆಲ್ಲ. ಇದು OWDC ಒರಿಜಿನಲ್ ವೇಸ್ಟ್ ಡಿಕಂಪೋಸರ್. ಈ ಡಾಕ್ಟರ್ ಕಿಶನ್ ಚಂದ್ರ ಅವರ ಫೋಟೋ ಇದೆ ನೋಡಿ. BKC OWDC BKC ಅಂತ ಇದೆ ಲೇಬಲು. 150 ರೂಪಾಯಿ ಒಂದು ಬಾಟಲ್. ಇದು ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಗ್ಯಾನಿಕ್ ರಿಸರ್ಚ್ ಗಾಜಿಯಾಬಾದ್ ಉತ್ತರ ಪ್ರದೇಶ ಇವ್ರದ್ದು ರಿಸರ್ಚ್ ಮಾಡಿರೋದು. ಯಾಕಂದರೆ ಈ OWDC ಏನಕ್ಕೆ ಉಪಯೋಗಿಸಬೇಕು ಅಂದರೆ ಇತ್ತೀಚೆಗೆ ಏನಾಗಿದೆ, ಹಳ್ಳಿಗಳ ಕಡೆನೂ ಎಲ್ಲ ಕಡೆನೂ ನಮಗೆ ನಾಟಿ ದನ ಹಾಗೂ ಹಸುಗಳು ಸಿಗ್ತಾ ಇಲ್ಲ. ಅದರಿಂದ ಅದರದ್ದು ಗಂಜಲ ಆಗಲಿ ಸಗಣಿ ಆಗಲಿ ಸಿಗ್ತಿಲ್ಲ. ಇವರೇನು ಮಾಡಿದ್ದಾರೆ, ದೇಶೀಯ ಹಸುವಿನ ಸಗಣಿಯಲ್ಲಿರುವ ಮೇಲ್ಗಡೆ ಲೋಳೆ ಬರುತ್ತಲ್ಲ, ಸಗಣಿ ಎತ್ತಿದವರಿಗೆ ಗೊತ್ತಾಗಿರುತ್ತೆ ರೈತರಿಗೆ. ಅದ್ರ ಲೋಳೆಯನ್ನು ತೆಗೆದುಕೊಂಡು ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಮದರ್ ಕಲ್ಚರ್ ಮಾಡಿ ಹಾಕಿದ್ದಾರೆ ಅಂತ ಅವ್ರು ಹೇಳಿರೋದು. ಇದರಿಂದ ಏನಾಗುತ್ತೆ, ವೇಸ್ಟ್ ಡಿಕಂಪೋಸರ್ ಅಂದರೆ ಈ ನಮ್ಮ ಕಳೆಗಳನ್ನು, ತೆಂಗಿನ ಗರಿಗಳನ್ನು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಾಗ ಮರ ಸುತ್ತು ಹಾಕಿರ್ತೀವಿ, ಅದ್ರ ಮೇಲೆ ಸ್ಪ್ರೇ ಮಾಡಿದ್ರೆ ಅದೆಲ್ಲ ಡಿಕಂಪೋಸ್ ಆಗಿ ಅಂದರೆ ಕೊಳೆತು ಗೊಬ್ಬರ ಆಗುತ್ತೆ. ಎರೆಹುಳು ಉತ್ಪತ್ತಿ ಜಾಸ್ತಿ ಆಗುತ್ತೆ, ಹೆಚ್ಚಿಗೆ ಆಗುತ್ತೆ ಎರೆಹುಳುಗಳು. ತಿಂಗಳಿಗೆ ಒಂದ್ಸಲಿ ಕೊಡ್ಬೋದು ನಾವು. ತೆಂಗಿನ ಗಿಡಕ್ಕಾಗಲಿ, ಅಡಿಕೆ ಗಿಡಕ್ಕಾಗಲಿ, ಹಣ್ಣಿನ ಗಿಡಗಳಿಗಾಗಲಿ, ತರಕಾರಿಗಳಿಗಾಗಲಿ ಸ್ಪ್ರೇ ಮಾಡ್ಬೋದು. ಇದರಲ್ಲಿ ಏನು ಹೇಳಿದ್ದಾರೆ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಪ್ಲಾಂಟೇಷನ್, ಡಿಕಾಂಪೋಸ್ಟಿಂಗ್, ಓಲ್ಡ್ ಕಾಂಪೋಸ್ಟಿಂಗ್, ಸೆಲ್ ರೀಜನರೇಟರ್, ಓಡರ್ ಕಂಟ್ರೋಲ್ ಆ್ಯಂಡ್ ಸೀಡ್ ಟ್ರೀಟ್ಮೆಂಟ್ ಆಲ್ಸೋ ವಿ ಕ್ಯಾನ್ ಡನ್. ಸೀಡ್ ಟ್ರೀಟ್ಮೆಂಟ್ ಮಾಡ್ಬೋದು. ಮತ್ತು ಈ ಸ್ಪ್ರೇ ಕೂಡ ಮಾಡ್ಬೋದು ತರಕಾರಿಗಳಿಗೆ. ಇದು ಒಂದು ಕ್ಯಾನ್ಗೆ 3 ಲೀಟರ್ ಇದನ್ನು ಹಾಕೊಂಡು ಡೈಲ್ಯೂಟ್ ಮಾಡ್ಕೋಬೇಕು. 3 ಲೀಟ್ರು OWDC ಕಾಂಪೋಸ್ಟ್ ಹಾಕೊಂಡು ಡೈಲ್ಯೂಟ್ ಮಾಡ್ಕೊಂಡು ಸ್ಪ್ರೇ ಬೇಕಾದ್ರೆ ಮಾಡ್ಬೋದು. ಫಸ್ಟ್ ಇದನ್ನು ಪ್ರಿಪೇರ್ ಮಾಡೋದು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಸಿಂಪಲ್ ಮೆಥಡ್, ಏನಿಲ್ಲ ಇದರಲ್ಲಿ. ಈ 200 ಲೀಟರ್ ನೀರನ್ನ ತುಂಬಿಸ್ಕೋಬೇಕು ಡ್ರಮ್ಗೆ. ಪ್ಲಾಸ್ಟಿಕ್ ಡ್ರಮ್ ಆಗಬೇಕು, ಬೇರೆ ಸ್ಟೀಲ್ದಾಗಲಿ ಇಲ್ಲ ಸಿಮೆಂಟ್ ತೊಟ್ಟಿ ಆಗಲಿ ಆಗೋಕ್ಕಲ್ಲ, ಪ್ಲಾಸ್ಟಿಕ್ ಡ್ರಮ್ ಇರಬೇಕು. ಈ 2 ಬಾಟಲ್ನ ಡ್ರಮ್ ಒಳಗಡೆ ಹಾಕೋಬೇಕು. ಈ 2 ಬಾಟಲ್ OWDCನ ಹಾಕೋಬೇಕು. ಇದನ್ನು ಕೈಯಿಂದ ಮುಟ್ಟಕೋಬೇಡಿ, ಯಾಕಂದರೆ ನಮ್ಮ ಕೈಲೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ, ಇದರಲ್ಲೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಹಾಗಾಗಿ ಬರೀ ಕೈಯಿಂದ ಮುಟ್ಟಬಾರ್ದು. ನೀರು ಹಾಕೋದು, ನೀರು ಹಾಕಿದ ಮೇಲೆ ಮುಟ್ಟೋದು ಏನಾಗಲ್ಲ. ನೋಡಿ, ಒಂದು ಸಲ ಹಾಕ್ಬಿಡು, ಸ್ವಲ್ಪ ಹಾಕ್ಬಿಡಿ. 2 ಬಾಟಲ್ ಹಾಕೋಬೇಕಾಗುತ್ತೆ. ಸೇಮ್ ಗಂಜಲ್ ಥರನೇ ಇದೆ ಕಲರು, ಬೇರೆ ಡಿಫ್ರೆಂಟ್ ಏನಿಲ್ಲ. ಇದು ಮದರ್ ಕಲ್ಚರ್ ಬಟ್ 150 ರೂಪಾಯಿ ಒಂದು ಬಾಟಲ್ ಇದೆ. ಅವರಿಗೆ ರೈತರಿಗೆ ಕಡಿಮೆ ಕೊಡ್ಬೋದು. ಯಾಕೆ ಅಷ್ಟೊಂದು ಜಾಸ್ತಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ರೈತರಿಗೆ ಕೊಡೋ ಉದ್ದೇಶನೇ ಇದೆ, ರೈತ ಫಾರ್ಮರ್ಗೆಲ್ಲ ಅನುಕೂಲ ಆಗಬೇಕು. ಬಟ್ ಕಡಿಮೆ ಮಾಡ್ಕೊಡ್ಬೋದು. ಯಾಕೆ ಅಷ್ಟೊಂದು ರೇಟ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಆಯಿತು. ಇದು ಆಗೋದ್ಮೇಲೆ ಸ್ವಲ್ಪ ಕಲ್ಸ್ಕೊಳ್ಳೋಣ. ಆಲ್ರೆಡಿ ನೀರಲ್ಲಿ ಮಿಕ್ಸ್ ಆಗಿರುತ್ತೆ, ಕಲ್ಸ್ಕೊಳಕ್ಕೆ ಏನಿರಲ್ಲ. ಮತ್ತು ಬೆಲ್ಲ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಆರ್ಗ್ಯಾನಿಕ್ ಬೆಲ್ಲ ಆದರೆ ಉತ್ತಮ. ಆರ್ಗ್ಯಾನಿಕ್ ಲಭ್ಯತೆ ಇಲ್ಲ ಅಂದ ಪಕ್ಷದಲ್ಲಿ ನೀವು ಮಾಮೂಲಿ ಬೆಲ್ಲನೇ ಹಾಕೋಬೋದು. ಯಾವುದು ನಿಮಗೆ ಸಿಗುತ್ತೋ ಅವೈಲಬಲ್ ಇದೆಯೋ ಅದನ್ನೇ ಹಾಕೋಬೋದು. ಸ್ವಲ್ಪ ಸೋಸ್ಕೊಂಡು ಹಾಕೊಂಡ್ರೆ ಬೆಟ್ರು. ಬೆಲ್ಲದಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಕಸ ಕಡ್ಡಿ ಅದು ಇದು ಇರುತ್ತೆ, ಹಾಕೋಬೋದು. ಸೋಸ್ಕೊಂಡು ಹಾಕೊಂಡ್ರೆ ಬೆಟ್ರ್ ಅನಿಸುತ್ತೆ ನಾನು ಕೇಳೋದು. ಇದು ಏನಿಲ್ಲ, ಬೆಳಗ್ಗೆ ಸಾಯಂಕಾಲ ಒಂದು 5 ನಿಮಿಷ ತಿರುಗಿಸ್ಬೇಕು. ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇದ್ದರೆ 7 ದಿನದಲ್ಲಿ ಇದು ತಯಾರಾಗುತ್ತೆ. ಹೇಗೆ ಗೊತ್ತಾಗುತ್ತೆ ತಯಾರಾಗಿರೋದು ನಮಗೆ? ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಹುಳಿ ಮಜ್ಜಿಗೆ ಸ್ಮೆಲ್ ಬರುತ್ತೆ. ಮತ್ತು ಮೇಲ್ಗಡೆ ಲೇಯರ್ ಬಬಲ್ಸ್ ಬಂದಿರುತ್ತೆ. ಹುಳಿ ಮಜ್ಜಿಗೆ ಸ್ಮೆಲ್ ಬಂದಿರುತ್ತೆ, ಮೇಲ್ಗಡೆ ಬಬಲ್ಸ್ ಬಂದಿರುತ್ತೆ. ಅವಾಗ ಗೊತ್ತಾಗುತ್ತೆ. 7 ದಿನ ಆದಮೇಲೆ ನೀವು ಉಪಯೋಗಿಸ್ಬೋದು. ವೆಂಚೂರಿ ಇದ್ದರೆ ವೆಂಚೂರಿಲಿ ಬಿಡ್ಬೋದು. ವೆಂಚೂರಿ ಇಲ್ಲ ಅಂದರೆ ನೀವು ಒಂದು ಮರಕ್ಕೆ 1 ಲೀಟರ್, ತೆಂಗಿನ ಗಿಡ ಆಗಲಿ, ಅಡಿಕೆ ಆಗಲಿ, ಏನು ಪ್ಲಾಂಟೇಷನ್ ಕ್ರಾಪ್ಸ್ ಆಗಲಿ, ಹಣ್ಣಿನ ಗಿಡಗಳಾಗಲಿ ಯಾವುದಾಗಲಿ 1 ಗಿಡಕ್ಕೆ 1 ಲೀಟರ್ ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು ಹಾಕೊಳ್ಳಿ, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲ್ಲ. ತರಕಾರಿ ಚಿಕ್ಕ ಮೆಣಸಿನ ಗಿಡಗಳಾಗಲಿ ಇಲ್ಲ ಚಿಕ್ಕದು ನರ್ಸರಿ ಗಿಡಗಳಾದರೆ ಡೈಲ್ಯೂಟ್ ಮಾಡ್ಕೊಳ್ಳಿ. 3 ಲೀಟ್ರು ಒಂದು ಡ್ರಮ್ಗೆ 3 ಲೀಟರ್ ಹಾಕೊಂಡ್ರೆ ನೀರು ಹಾಕೊಂಡು ಹಾಕೊಳ್ಳಿ. ಅಷ್ಟೇ, ಇದು ರೆಡಿ ಆಗುತ್ತೆ 7 ದಿನಕ್ಕೆ. ಡೈಲಿ ಬೆಳಗ್ಗೆ ಸಾಯಂಕಾಲ ತಿರುಗಿಸ್ಕೊಳ್ಳೇಬೇಕು. ಪ್ರೊಸೀಜರ್ ಏನಿಲ್ಲ, ತುಂಬ ಈಸಿ ಮಾಡ್ಕೊಳ್ಳಿ. OWDC ಬೇಕಿದ್ರೆ ಸಂಪರ್ಕಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನನ್ನ ನಂಬರು, ಕಾಂಟ್ಯಾಕ್ಟ್ ಮಾಡಿ. OWDCನ ಎಲ್ಲಿ ಬೇಕಾದರೂ ಪೋಸ್ಟಲ್ಲಿ, ಇಂಡಿಯನ್ ಪೋಸ್ಟಲ್ಲಿ ಕಳಿಸ್ತೀನಿ. 150 ರೂಪಾಯಿ ಒಂದು ಬಾಟಲು ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಧನ್ಯವಾದಗಳು. ಶುಭ ದಿನ.